ದರ್ಶನ್ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ. ದರ್ಶನ್ಗೆ ಸರ್ಜರಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಆದರೆ ದರ್ಶನ್ ಒಂದೇ ಹಠ ಸರ್ಜರಿ ಮಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆ ಆಸ್ಪತ್ರೆಯಲ್ಲಿರುವ ದರ್ಶನ್ ಸೈಲೆಂಟ್ ಆದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದೀವಿ ಅನ್ಕೊಂಡ್ರ ಈ ವಿಶೇಷ ವರದಿ ನೋಡಿ. ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ಕಾಟೇರ ಒಪ್ಪುತ್ತಿಲ್ಲ, ಆಪರೇಷನ್ ಆಗ್ತಿಲ್ಲ. ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ 1 ವಾರಗಳೇ ಕಳೆದಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತಲೇ ಹೇಳಲಾಗ್ತಿದೆ. ಅದನ್ನು ಬಿಟ್ಟು ಯಾವ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈತ ಆಸ್ಪತ್ರೆ ಬಿಟ್ಟು ದಾಸ ಹೊರಗೆ ಕಾಲಿಡುತ್ತಿಲ್ಲ. ಹೀಗಾಗಿ ಸಹಜವಾಗಿಯೇ ಆಸ್ಪತ್ರೆಯೊಳಗೆ ಏನಾಗ್ತಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ ವಿಚಾರದಲ್ಲಿ ಸದ್ಯಕ್ಕೆ ಎಲ್ಲವೂ ಸೈಲೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯೂ ಸಲ್ಲಿಸಿಲ್ಲ. ಹೈಕೋರ್ಟ್ಗೆ ಆಕ್ಷೇಪಣೆ ಅರ್ಜಿಯೂ ಇಲ್ಲ. ಈತ ಆಪರೇಷನ್ ಕೂಡ ಆಗಿಲ್ಲ. ದರ್ಶನ್ ಹೊರಗೆ ಬಂದು 10 ದಿನವಾದರೂ ಏನೂ ಆಗಿಲ್ಲ. ಹೀಗಾಗಿ ಆಸ್ಪತ್ರೆಯೊಳಗೆ ಏನ್ ನಡೀತಿದೆ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಆಸ್ಪತ್ರೆಯಲ್ಲೇ ಇದ್ದು ತಪಾಸಣೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಆಪರೇಷನ್ಗೆ ದಾಸ ಹಿಂದೇಟು ಹಾಕುತ್ತಿದ್ದು ಯಾವಾಗ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅಂತ ಡಾಕ್ಟರ್ಸ್ ಕೂಡ ಕಾಯುತ್ತಿದ್ದಾರೆ. ಒಂದ್ ವೇಳೆ ಆಪರೇಷನ್ ಆದರೆ ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಎಸ್ಪಿಪಿ ಸೈಲೆಂಟ್ ಆದ ಬೆನ್ನಲ್ಲೇ ಸದ್ಯ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾನೆ. ಈಗಾಗಲೇ ವೈದ್ಯಕೀಯ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಎಸ್ಪಿಪಿ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ. ಈತ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಒಪ್ಪಿಲ್ಲ. ಹೀಗಾಗಿ ಸದ್ಯ ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ. ದರ್ಶನ್ಗೆ ಸರ್ಜರಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಆದರೆ ದರ್ಶನ್ ಒಂದೇ ಹಠ ಸರ್ಜರಿ ಮಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆ ಆಸ್ಪತ್ರೆಯಲ್ಲಿರುವ ದರ್ಶನ್ ಸೈಲೆಂಟ್ ಆದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದೀವಿ ಅನ್ಕೊಂಡ್ರ ಈ ವಿಶೇಷ ವರದಿ ನೋಡಿ. ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ಕಾಟೇರ ಒಪ್ಪುತ್ತಿಲ್ಲ, ಆಪರೇಷನ್ ಆಗ್ತಿಲ್ಲ. ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ 1 ವಾರಗಳೇ ಕಳೆದಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತಲೇ ಹೇಳಲಾಗ್ತಿದೆ. ಅದನ್ನು ಬಿಟ್ಟು ಯಾವ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈತ ಆಸ್ಪತ್ರೆ ಬಿಟ್ಟು ದಾಸ ಹೊರಗೆ ಕಾಲಿಡುತ್ತಿಲ್ಲ. ಹೀಗಾಗಿ ಸಹಜವಾಗಿಯೇ ಆಸ್ಪತ್ರೆಯೊಳಗೆ ಏನಾಗ್ತಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ ವಿಚಾರದಲ್ಲಿ ಸದ್ಯಕ್ಕೆ ಎಲ್ಲವೂ ಸೈಲೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯೂ ಸಲ್ಲಿಸಿಲ್ಲ. ಹೈಕೋರ್ಟ್ಗೆ ಆಕ್ಷೇಪಣೆ ಅರ್ಜಿಯೂ ಇಲ್ಲ. ಈತ ಆಪರೇಷನ್ ಕೂಡ ಆಗಿಲ್ಲ. ದರ್ಶನ್ ಹೊರಗೆ ಬಂದು 10 ದಿನವಾದರೂ ಏನೂ ಆಗಿಲ್ಲ. ಹೀಗಾಗಿ ಆಸ್ಪತ್ರೆಯೊಳಗೆ ಏನ್ ನಡೀತಿದೆ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಆಸ್ಪತ್ರೆಯಲ್ಲೇ ಇದ್ದು ತಪಾಸಣೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಆಪರೇಷನ್ಗೆ ದಾಸ ಹಿಂದೇಟು ಹಾಕುತ್ತಿದ್ದು ಯಾವಾಗ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅಂತ ಡಾಕ್ಟರ್ಸ್ ಕೂಡ ಕಾಯುತ್ತಿದ್ದಾರೆ. ಒಂದ್ ವೇಳೆ ಆಪರೇಷನ್ ಆದರೆ ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಎಸ್ಪಿಪಿ ಸೈಲೆಂಟ್ ಆದ ಬೆನ್ನಲ್ಲೇ ಸದ್ಯ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾನೆ. ಈಗಾಗಲೇ ವೈದ್ಯಕೀಯ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಎಸ್ಪಿಪಿ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ. ಈತ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಒಪ್ಪಿಲ್ಲ. ಹೀಗಾಗಿ ಸದ್ಯ ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ದರ್ಶನ್ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ. ದರ್ಶನ್ಗೆ ಸರ್ಜರಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಆದರೆ ದರ್ಶನ್ ಒಂದೇ ಹಠ, ಸರ್ಜರಿ ಮಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆ ಆಸ್ಪತ್ರೆಯಲ್ಲಿರುವ ದರ್ಶನ್ ಸೈಲೆಂಟ್ ಆದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕೊಂಡ್ರ ಈ ವಿಶೇಷ ವರದಿ ನೋಡಿ. ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ಕಾಟೇರ ಒಪ್ಪುತ್ತಿಲ್ಲ, ಆಪರೇಷನ್ ಆಗ್ತಿಲ್ಲ. ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ 1 ವಾರಗಳೇ ಕಳೆದಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತಲೇ ಹೇಳಲಾಗ್ತಿದೆ. ಅದನ್ನು ಬಿಟ್ಟು ಯಾವ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈತ ಆಸ್ಪತ್ರೆ ಬಿಟ್ಟು ದಾಸ ಹೊರಗೆ ಕಾಲಿಡುತ್ತಿಲ್ಲ. ಹೀಗಾಗಿ ಸಹಜವಾಗಿಯೇ ಆಸ್ಪತ್ರೆಯೊಳಗೆ ಏನಾಗ್ತಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ ವಿಚಾರದಲ್ಲಿ ಸದ್ಯಕ್ಕೆ ಎಲ್ಲವೂ ಸೈಲೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯೂ ಸಲ್ಲಿಸಿಲ್ಲ. ಹೈಕೋರ್ಟ್ಗೆ ಆಕ್ಷೇಪಣೆ ಅರ್ಜಿಯೂ ಇಲ್ಲ. ಈತ ಆಪರೇಷನ್ ಕೂಡ ಆಗಿಲ್ಲ. ದರ್ಶನ್ ಹೊರಗೆ ಬಂದು 10 ದಿನವಾದರೂ ಏನೂ ಆಗಿಲ್ಲ. ಹೀಗಾಗಿ ಆಸ್ಪತ್ರೆಯೊಳಗೆ ಏನ್ ನಡೀತಿದೆ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಆಸ್ಪತ್ರೆಯಲ್ಲೇ ಇದ್ದು ತಪಾಸಣೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಆಪರೇಷನ್ಗೆ ದಾಸ ಹಿಂದೇಟು ಹಾಕುತ್ತಿದ್ದು ಯಾವಾಗ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅಂತ ಡಾಕ್ಟರ್ಸ್ ಕೂಡ ಕಾಯುತ್ತಿದ್ದಾರೆ. ಒಂದ್ ವೇಳೆ ಆಪರೇಷನ್ ಆದರೆ ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಎಸ್ಪಿಪಿ ಸೈಲೆಂಟ್ ಆದ ಬೆನ್ನಲ್ಲೇ ಸದ್ಯ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾನೆ. ಈಗಾಗಲೇ ವೈದ್ಯಕೀಯ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಎಸ್ಪಿಪಿ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ. ಈತ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಒಪ್ಪಿಲ್ಲ. ಹೀಗಾಗಿ ಸದ್ಯ ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ. ದರ್ಶನ್ಗೆ ಸರ್ಜರಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಆದರೆ ದರ್ಶನ್ ಒಂದೇ ಹಠ, ಸರ್ಜರಿ ಮಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆ ಆಸ್ಪತ್ರೆಯಲ್ಲಿರುವ ದರ್ಶನ್ ಸೈಲೆಂಟ್ ಆದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕೊಂಡ್ರ ಈ ವಿಶೇಷ ವರದಿ ನೋಡಿ. ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ಕಾಟೇರ ಒಪ್ಪುತ್ತಿಲ್ಲ, ಆಪರೇಷನ್ ಆಗ್ತಿಲ್ಲ. ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ 1 ವಾರಗಳೇ ಕಳೆದಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತಲೇ ಹೇಳಲಾಗ್ತಿದೆ. ಅದನ್ನು ಬಿಟ್ಟು ಯಾವ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈತ ಆಸ್ಪತ್ರೆ ಬಿಟ್ಟು ದಾಸ ಹೊರಗೆ ಕಾಲಿಡುತ್ತಿಲ್ಲ. ಹೀಗಾಗಿ ಸಹಜವಾಗಿಯೇ ಆಸ್ಪತ್ರೆಯೊಳಗೆ ಏನಾಗ್ತಿದೆ ಅನ್ನೋ ಕುತೂಹಲ ಹೆಚ್ಚಿದೆ.